ಕಳೆದ 4-5 ದಶಕಗಳಿಂದ ಕುರುಬ ಸಮಾಜಕ್ಕೆ ಮೀಸಲಾತಿ ಬೇಕಂತೇಳಿ ಸಾಕಷ್ಟು ಹೋರಾಟಗಳು ಮಾಡಿದ ಮೇಲೆ ಕೂಡ ರಾಜ್ಯ ಸರ್ಕಾರ ತಾರತಮ್ಯವನ್ನು ವಹಿಸ್ತಾ ಇತ್ತು. ಮಠಾಧೀಶರು ಕುರುಬ ಸಮಾಜದ ಎಲ್ಲರೂ ಸೇರಿ 20-25 ಲಕ್ಷ ಜನ 400 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ಮೇಲೆ ಕುಲಶಾಸ್ತ್ರ ಅಧ್ಯಯನ ವರದಿಯನ್ನ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಸಮಯದಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಕೇಂದ್ರಕ್ಕೆ ಶಿಫಾರಸು ಆದ್ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಸಂಸದೀಯ ಕಾರ್ಯದರ್ಶಿ ಪ್ರಹ್ಲಾದ್ ಜೋಶಿ ಅವರು 22ರಲ್ಲಿ ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡೋದ್ರಲ್ಲಿ ಏನ್ ತಪ್ಪೇನಿಲ್ಲ ಅಂತೇಳಿ ಆದೇಶ ಮಾಡಿದ ಮೇಲೆ ಈ 2024ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪುನಃ ತಿದ್ದುಪಡಿ ಮಾಡಿ ಕಳಿಸ್ಬೇಕಾಗಿತ್ತು. ಸರಿ ಸುಮಾರು 1.5 ವರ್ಷ ಆದ್ರೂ ಕೂಡ ಇವತ್ತಿಗೆ ಕೇಂದ್ರಕ್ಕೆ ವಾಪಸ್ ಶಿಫಾರಸು ಮಾಡದೇ ಇರೋದ್ರಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಡೀ ಉತ್ತರ ಕನ್ನಡ ಹುಬ್ಬಳ್ಳಿಯಲ್ಲಿ ಕುರಿಗಳ ಜೊತೆಗೆ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತೊಂದು ಕುರಿಗಾರರಿಗೆ ಅರಣ್ಯದಲ್ಲಿ ಮೇಯಿಸಲಿಕ್ಕೆ ಕೊಡಬಾರ್ದು ಅಂತೇಳಿ ಈಶ್ವರ್ ಖಂಡ್ರೆ ಆದೇಶ ಮಾಡ್ಯಾರ. ಈ ಆದೇಶವನ್ನು ಹಿಂಪಡಿಬೇಕಂತೇಳಿ ವಿಶೇಷವಾದಂತಹ ಕುರಿಗಾರರಿಗೆ ಪಶುಪಾಲಕರಿಗೆ ದೌರ್ಜನ್ಯ ಕಾಯ್ದೆ ಜಾರಿ ತರಬೇಕಂತೇಳಿ ಇವತ್ತು ಹೋರಾಟ ಪ್ರಾರಂಭ ಮಾಡ್ತಾರೆ.